ಮಗನೇ, ನೀನು ನನ್ನ ಬಳಿ ಪ್ರಾರ್ಥಿಸೋ ಸಮಯ ಆಯಿತು. ನಿನ್ನ ಕೆಲಸದಲ್ಲಿ ನನ್ನ ಜೊತೆ ಪ್ರಾರ್ಥನೆ ಮಾಡೋ ಸಮಯನೇ ಮರೆತುಬಿಟ್ಯಾ? ಸರಿ ಯೇಸಪ್ಪ, 5 ನಿಮಿಷ ಕೆಲಸ ಇದೆ, ಮುಗಿಸ್ಬಿಟ್ಟು ಬರ್ತೀನಿ. 5 ನಿಮಿಷ ಬಂದೆ. ಪ್ಲೀಸ್ 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 5 ಮಿನಿಟ್ಸ್ ಪಕ್ಕಾ ಬರ್ತೀನಿ, ಖಂಡಿತ ಬರ್ತೀನಿ. ಸರಿ, ನಾನು ನಿನಗಾಗಿ ಕಾಯ್ತಿರ್ತೀನಿ. ಓಕೆ ಓಕೆ. ಹಾಂ ಸರ್, ಹೌದು ಹೌದು ಸರ್. ಹಾಂ ಸರಿ ಸರ್, ಓಕೆ ಸರ್. ಒಂದು ನಿಮಿಷ ಸರ್, ಒಂದು ನಿಮಿಷ. ಮಗನೇ, ನೀನು 5 ನಿಮಿಷ ಅಂಥೇಳಿ 15 ನಿಮಿಷ ಆಯಿತು. ನಾನು ನಿನಗಾಗಿ ಕಾಯ್ತಿದ್ದೆ, ನೀ ಬರಲೇ ಇಲ್ಲ. ಎಸಪ್ಪ 5 ಮಿನಿಟ್ಸ್ ಪ್ಲೀಸ್. ಈ ಸತಿ ಬರ್ತೀನಿ, ಖಂಡಿತ ಬರ್ತೀನಿ. ಅದು ಇಂಪಾರ್ಟೆಂಟ್ ಕಾಲ್ ಬಂತು, ಬರ್ತೀನಿ ಖಂಡಿತ. 5 ನಿಮಿಷ. ಸರಿ, ಬೇಗ ಬಾ. ಸರಿ, ನಾನು ನಿನಗೋಸ್ಕರ ಕಾಯ್ತಿರ್ತೀನಿ. ಹಾಂ ಸರ್, ಸರಿ ಸರಿ ಸರಿ. ಮಗನೇ ಮಗನೇ, ನನಗೆ ಸಮಯ ಕೊಡ್ತೀನಿ ಅಂತ ಹೇಳಿ, ನನ್ನ ಜೊತೆ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ಮಲಗಿಬಿಟ್ಯಾ? ನಾವು ಮನುಷ್ಯರಿಷ್ಟು ದೇವರು 24 ಗಂಟೆ ಆ ಕೆಲಸ ಈ ಕೆಲಸ ನಮ್ಮ ಕೆಲಸ ಅಂದ್ಕೊಂಡು 1 ಗಂಟೆನೂ ಆ ಯೇಸುಗೆ ನಾವು ಕೊಡೋದೇ ಇಲ್ಲ. ಅವರು ನಮಗೋಸ್ಕರ ಇಡೀ ಜೀವನವನ್ನೇ ತ್ಯಾಗ ಮಾಡಿದ್ರು. ಅಂಥವ್ರಿಗೋಸ್ಕರ 1 ಗಂಟೆ ಕಳೆಯೋಕ್ಕಾಗಲ್ಲ ಅಂತ ಆ ತಾಯಿಗೂ ಬೇಜಾರಾಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ಹೌದು, ನಾವು ನಮ್ಮ ಈ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ ನಿಜ, ಆದರೆ ನನಗೋಸ್ಕರ 1 ಗಂಟೆ ನನ್ನ ಜೊತೆ ಪ್ರಾರ್ಥನೆ ಮಾಡಲ್ವ ಅಂತ ಆ ಯೇಸಪ್ಪ ದಿನ ನಮಗೋಸ್ಕರ ಕಾಯ್ತಿರ್ತಾರೆ. ಆದರೆ ಅದು ನಮ್ಮ ಕಣ್ಣು ಕಾಣಲ್ಲ. ನಾವು ಎಷ್ಟೇ ಬ್ಯುಸಿ ಇದ್ದರೂ ಅವ್ರಿಗೋಸ್ಕರ 1 ಗಂಟೆ ಆದರೂ